ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 408ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮ ನಿರ್ದೇಶಿಸಿದಂತೆ ಸುಗ್ರೀವ ವಾಲಿನ ಯುದ್ಧಕ್ಕೆ ಕರೀತಾನೆ. ವಾಲಿ ಸಿಟ್ಟಿನಿಂದ ಉಂಕರಿಸುತ್ತಾ ಹೊರಗೆ ಬರ್ತಾ ಇದ್ದು ಹೇಳಿದಾಗ ಅಲ್ಲಿ ವಾಲಿಯ ಮಡದಿಯಾದಂಥ ತಾರ ಬಂದು ಅಪ್ಪಿಕೊಂಡು ಅವನನ್ನು ರಾತ್ರಿಯಾಗಿದೆ, ಈಗ ರಾತ್ರಿ ಯುದ್ಧಕ್ಕೆ ಹೋಗಬೇಡ, ಬೆಳಿಗ್ಗೆ ಎದ್ದ ನೋಡೋಕ್ಕೆ ಅಲ್ಲಿ ತನಕ ನಿನ್ನ ಶೌರ್ಯನೂ ಹೋಗೋದು ಕಡಿಮೆ ಆಗೋದಿಲ್ಲ, ಅವನು ಎಲ್ಲಿ ಓಡಿ ಹೋಗೋದಿಲ್ಲ ಬೆಳಿಗ್ಗೆ ಎದ್ದು ಯುದ್ಧ ಮಾಡೋಕ್ಕೆ. ಆದರೆ ಒಂದು ವಿಷಯ ನಾವು ತಿಳ್ಕೊಳ್ಬೇಕು, ಏನಂದರೆ ನಿನ್ನಿಂದ ಪೆಟ್ಟು ತಿಂದು ಓಡಿ ಹೋದಂಥ ವ್ಯಕ್ತಿ ಪುನಃ ಬಂದ ನಿನಗೆ ಯುದ್ಧ ಕರಿತಾ ಇದ್ದಾನಂದ್ರೆ ಇದ್ರ ಹಿಂದೆ ಏನೋ ಒಂದು ಕುತಂತ್ರ ಇದೆ. ಅಷ್ಟೇ ಅಲ್ಲ, ನಮ್ಮ ಮಗನಾದ ಅಂಗದ ಗುಪ್ತಚರರ ಮೂಲಕ ಒಂದು ಸುದ್ದಿಯನ್ನು ತಂದಾನ. ಏನಪ್ಪ ಅಂದರೆ ಸುಗ್ರೀವ ರಾಮ ಲಕ್ಷ್ಮಣರ ಜೊತೆಗೆ ಒಪ್ಪಂದ ಮಾಡಿಕೊಂಡಾರ. ರಾಮ ಲಕ್ಷ್ಮಣರು ಅಯೋಧ್ಯ ದಶರಥನ ಪುತ್ರರವರು. ಅವರು ತಮ್ಮ ಯಾವುದೇ ವೈರಿಗಳನ್ನು ಸಂಹರಿಸದೆ ಬಿಟ್ಟಿಲ್ಲ, ಮಹಾಪರಾಕ್ರಮಿಗಳರ. ಅವರು ಸುಗ್ರೀವನ ಬೆಂಬಲಕ್ಕೆ ಬಂದು ನಿಂತಾರ ಅನ್ನುವಂಥ ವಿಷಯ ನನಗೆ ಮುಟ್ಟಿದೆ ಅಂಥೇಳಿ ವಾಲಿಯ ಮಡದಿಯಾದಂಥ ತಾರಾಳ ಹೇಳ್ತಾ ಮತ್ತು ಅವನನ್ನು ಯುದ್ಧಕ್ಕೆ ಹೋಗೋದಂತ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅದನ್ನೇ ಮುಂದುವರೆದು ಜ್ಞಾನ ವಿಜ್ಞಾನಗಳ ಗಣಿ ತಂದೆ ನಿಷ್ಠ ಹಿಮಾಲಯದಂಥ ಅಟಲ ರಾಮನ ಬಗ್ಗೆ ಹೇಳ್ತಾಳೆ. ಜ್ಞಾನ ವಿಜ್ಞಾನಗಳ ಗಣಿ, ಟ್ರೆಸರಿ, ಜ್ಞಾನದ ಮತ್ತು ವಿಜ್ಞಾನದ ಟ್ರೆಸರಿ. ಎಲ್ಲ ಜಗತ್ತಿನ ಅಂದರೆ ಬ್ರಹ್ಮಜ್ಞಾನದ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿದಂತಹ, ಅಧ್ಯಯನವನ್ನು ಮಾಡಿದಂತಹ ಮಹಾಜ್ಞಾನಿ ರಾಮ. ಮುಂದೆ ಅವನಲ್ಲಿ ಎಲ್ಲ ವಿದ್ಯೆಗಳೂ ಇವೆ. ತಂದೆ ವಚನಕ್ಕೆ ನಿಷ್ಠನೂ ಹೌದು, ಒಳ್ಳೆಯ ವ್ಯಕ್ತಿ. ಹಿಮಾಲಯದಂತೆ ಅಟಲ ರಾಮ ಹೇಗಿದ್ದಾನಪ್ಪ ಅಂದರೆ ಹಿಮಾಲಯ ಹಾಗೆ ಚಳಿಗಾಲ ಮಳೆಗಾಲ ಅದು ಇದು ಏನೇ ಬಂದರೂ ಸಹಿತ ಸ್ವಲ್ಪ ಒಳಗಾಡೋದಿಲ್ಲ, ಅದು ಹಾಗೆ ನಿಂತು ಬಿಡ್ತಿದೆ. ಆ ರೀತಿ ರಾಮನ ವ್ಯಕ್ತಿತ್ವ ಇದೆ ಅಂತ ಹೇಳಿ ತಾರಾ ವಾಲಿಗೆ ರಾಮನ ಬಗ್ಗೆ ಹೇಳ್ತಾಳೆ. ಪರಾಕ್ರಮಿ ರಾಮನ ಸ್ನೇಹ ಬಲದಿ ಯುದ್ಧಕ್ಕೆ ಆಹ್ವಾನಿಸುವನು ನಿನ್ನ ಸುಗ್ರೀವನಲ್ಲಿ ನಿನ್ನ ಯುದ್ಧ ಕರೆಯುವಷ್ಟು ತಾಕತ್ತಿಲ್ಲ. ಈಗ ಅವನು ಯಾಕೆ ಕರಿತಾ ಇದ್ದಾನೆ ಎರಡನೇ ಸಲ ಬಂದಂದರೆ ಅವನಿಗೆ ಗೊತ್ತಿದೆ ರಾಮ ಅವನಿಗೆ ರಕ್ಷಣೆ ನೀಡ್ತಾನೆ. ರಾಮನ ಬಲದಿಂದಾಗಿ ಅವನು ನಿನ್ನೊಂದಿಗೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಕರೆ ಕೊಡ್ತಾ ಇದ್ದಾನೆ ಹೇಳ್ತಾಳೆ. ವೀರನೇ ಉತ್ತೇಜಿತನಾಗಬೇಡ, ಅವನ ಕರೆಗೆ ಅದರಿಂದ ಕುತಂತ್ರ ಇದೆ, ಅದಕ್ಕೆ ನೀ ಉತ್ತೇಜಿತನಾಗಬೇಡ. ಬೇಡ, ಇವತ್ತು ಯುದ್ಧ, ಇವತ್ತು ರಾತ್ರಿ ಕಳೆಯೋಣ, ಬೆಳಿಗ್ಗೆ ಎದ್ದು ವಿಚಾರ ಮಾಡೋಣ ಅಂತ ಹೇಳಿ ತಾರಾ ವಾಲಿಗೆ ಹೇಳ್ತಾಳೆ. ನಿನ್ನ ಹಿತಕ್ಕಾಗಿ ಹೇಳುತ್ತಿರುವೆ ಕೇಳು, ಓ ರಾಜನೇ, ದ್ವೇಷ ತೊರೆದು ಸಹೋದರ ಸುಗ್ರೀವ ಯುವರಾಜನಾಗಲಿ ಪಟ್ಟಗಟ್ಟು. ಇಬ್ಬರು ಅಣ್ಣ ತಮ್ಮರ ನಡುವೆ ಈ ದ್ವೇಷ ಬೇಡ. ಈಗ ಇದನ್ನು ತಲೆಯಾಗಿನ ಸಿಟ್ಟು ತೆಗೆದು ಹೋಗೋದು ಬಿಡು. ಒಂದು ಕೆಲಸ ನೀ ಏನು ಮಾಡಪ್ಪ ಅಂದ್ರೆ, ನಿನ್ನ ತಮ್ಮನ ಮ್ಯಾಗೆ ಏನು ನಿನಗೆ ಸಿಟ್ಟಿದೆ ಅಂದರೆ ಅಲ್ಲೇನು ನಿನ್ನ ಬಿಲದ ದ್ವಾರಕ್ಕೆ ಬಿಟ್ಟು ಬಂದಿರ್ತಾನೆ, ಇಲ್ಲಿ ರಾಜ ಆಳ್ತಿರ್ತಾನೆ, ಇದೆಲ್ಲ ನೀ ಏನು ಅವನ ಬಗ್ಗೆ ಒಂದು ಸಿಟ್ಟನ್ನು ಹೊಂದಿದೆಯಾ, ಆ ಸಿಟ್ಟನ್ನು ಬಿಟ್ಟುಬಿಡು. ಅವನ ತಮ್ಮ ಹೇಗಾರಣೋ ಸಣ್ಣ ತಮ್ಮ, ಅವನ ಕರಿ ಯುವರಾಜ ಪಟ್ಟು ಕಟ್ಟಿಬಿಡು. ಅವನಿಗೆ ನೀನು ರಾಜ ಇದೆಯಾ, ಅವನು ಯುವರಾಜ ಮಾಡಿಬಿಡು. ಅದ ಇಬ್ಬರದ ನಡುವಿನ ದ್ವೇಷ ಹೋಗಿಬಿಡ್ತದೆ, ಈ ಯುದ್ಧ ಯಾಕೆ ಬೇಕು ನಮಗೆ ಅಂತ ಹೇಳಿ ತಾರಾ ವಾಲಿಗೆ ಸಲಹೆಯನ್ನು ಕೊಡ್ತಾಳೆ. ಸುಗ್ರೀವನೊಂದಿಗೆ ವೈರ ತೊರೆದು ರಾಮನೊಂದಿಗೆ ಸ್ನೇಹ ಬೆಳೆಸುವುದು ಸರಿ ಎನಿಸುತ್ತದೆ ನನಗೆ. ಇದರಾಗ ಎರಡು ಲಾಭದ ನಮಗೆ. ಒಂದು, ತಮ್ಮ ಅವನಿಂದ ಸೋದರ ತಮ್ಮ, ನೀನು ಬೆನ್ನ ಹಿಂದೆ ಹುಟ್ಟಿದಂಥ ತಮ್ಮ, ಅವನಿಗೆ ಒಮ್ಮೆಯಾಗಿ ಏನೇ ತಪ್ಪು ಮಾಡಿದ್ರು ಸಿಟ್ಟಿದ್ರು ಆ ಸಿಟ್ಟೆಲ್ಲ ಬಿಟ್ಬಿಡು. ಅವನಿಗೇನು ಮಾಡು, ಯುವರಾಜ ಪಟ್ಟ ಕಟ್ಟಿಬಿಡು. ಇಬ್ಬರು ನಡುವಿನ ದ್ವೇಷ ಹೋಗ್ತದೆ. ಅವ ಹೆಂಗಣ್ಣು ರಾಮನ ಜೊತೆಗೆ ಸ್ನೇಹ ಮಾಡ್ಕೊಂಡಾನ, ಒಪ್ಪಂದ ಮಾಡ್ಕೊಂಡಾನ. ಅದೇ ನಾತಿಯಿಂದ ರಾಮ ನಮಗೂ ಸ್ನೇಹಿತನ ಆಗ್ತಾನೆ, ನಾವು ರಾಮನ ಸ್ನೇಹಿತವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಈ ಒಳ್ಳೆಯ ಉಪದೇಶವನ್ನು ತಾರಾ ವಾಲಿಗೆ ನೀಡ್ತಾಳೆ. ಸುಗ್ರೀವ ಇಲ್ಲಿರಲಿ, ಇಲ್ಲವೇ ಋಷಮುಖ ಪರ್ವತದಲ್ಲಿರಲಿ, ಅವನು ನಿನ್ನ ತಮ್ಮ ಅಲ್ಲವೇ, ಕಾಳಜಿ ಇರಲಿ. ನೋಡು, ಅವ ಎಲ್ಲೇ ಇರಬೋದಕ್ಕೆ, ಅವ ಇಲ್ಲಿ ಕಿಷ್ಕಿಂಧದಾಗದೇ ಇರಲಿ, ಋಷಮುಖ ಪರ್ವತದಾಗಿರಲಿ, ಎಲ್ಲೇ ಇರಲಿ, ಅವ ಎಲ್ಲೇ ಇದ್ದರೂ ಕೂಡ ನಿನ್ನ ತಮ್ಮ ಅನ್ನೋದು ನೀ ಮರಿಬೇಡ. ಸುಗ್ರೀವ ನಿನ್ನ ತಮ್ಮ, ಅದಕ್ಕೆ ತಮ್ಮನ ಬಗ್ಗೆ ನಿನಗೆ ಕಾಳಜಿ ಇರಲಿ.
ಯಾರು ಇಲ್ಲ ನಿನಗೆ ಸುಗ್ರೀವನಿಗೆ ಸಮನಾದ ಬಂಧು. ಈ ಭೂಮಿ ಮ್ಯಾಗ ನಾನು ಹಿಡ್ಕೊಂಡು ಹೇಳ್ತೇನೆ, ನಿನಗೆ ಸಮನಾದ ಬಂಧು ಒಬ್ಬನೇ ಯಾರಪ್ಪ ಅಂದ್ರೆ ಸ್ವತಃ ನಿನ್ನ ಸಹೋದರ ಸುಗ್ರೀವ. ಅಂತಂಬರು ಬಿಟ್ಟು ನಿನಗೆ ಯಾರೂ ಆಗುವುದಿಲ್ಲ. ನಿಜವಾದ ಬಂಧುಗಳು ಯಾರಪ್ಪ ಅಂದ್ರೆ ನಿನ್ನ ಬೆನ್ನಿಗೆ ಬಿದ್ದಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ರಕ್ತ ಹಂಚ್ಕೊಂಡೇನು ಮಾಂಸ ರಕ್ತ ತಾಯಿ ತಂದೆ ಹಂಚ್ಕೊಂಡೆ ಹುಟ್ಟು ಬಂದಿರ್ತಿರಲ್ಲ, ಅವರೇ ನಿನ್ನ ಬಂಧುಗಳು. ಅವ್ರು ಬಿಟ್ಟು ಮತ್ತೆ ಉಳ್ಕಿದೆಲ್ಲ ಸುಳ್ಳಿದೆ. ಅದಕ್ಕೆ ಆ ಸುಗ್ರೀವನ ಮೇಲಿನ ಕೋಪವನ್ನು ತೊರೆ ನೋಡಿ ಹೆಣ್ಮಗಳೆಷ್ಟು ಬುದ್ಧಿವಂತ ಇದ್ದಾಳಕ್ಕೆ. ಎಲ್ಲ ಹೇಳ್ತಾಳೆ, ಇವೆಲ್ಲ ದ್ವೇಷಕ್ಕೆ ಏನು ಕಾರಣ, ಅವೆಲ್ಲ ಬಿಟ್ಬಿಡಿ, ಅವನು ಯುದ್ಧ ಮಾಡೋದು ಬೇಡ, ನಾವು ಅವನಿಗೆ ಪಟ್ಟು ಕಟ್ಟೋಣ, ಎಲ್ಲರೂ ಜೊತೆಯಾಗಿರೋಣ, ಅವನಿನ ತಮ್ಮ ಅಂತ ಹೇಳಿ ತಾರಾ ವಾಲಿಗೆ ಹೇಳ್ತಾಳೆ. ಭೂಮಿಯ ಮೇಲೆ ನಿಜಕ್ಕೂ ನಿನಗೆ ಸಮನಾದ ಅಂದ್ರೆ ಸುಗ್ರೀವಿಗೆ ಯಾವ ರೀತಿ ಸುಗ್ರೀವ ಸಮನಾದ ಬಂಧು ನಿನಗೆ ಮತ್ತೆ ಯಾರು ಭೂಮಿಯಾಗಿಲ್ಲ ನಾನು ಹಿಡ್ಕೊಂಡಂತ ಹೇಳ್ತಾಳಕಿ. ಅದಕ್ಕೆ ನಿಜವಾದ ಬಂಧು ಯಾರಪ್ಪ ಅಂದ್ರೆ ನಿನ್ನ ತಮ್ಮನಾದಂಥ ಸುಗ್ರೀವ. ಅದಕ್ಕೆ ಅವನ ಮ್ಯಾಗಿನ ಸಿಟ್ಟನ್ನು ತೊರೆ ಅಂತೇಳಿ, ತೊರೆ ನಿನ್ನ ವೈರತ್ವ ಅಂತ ಹೇಳ್ತಾಳೆ. ಸುಗ್ರೀವನ ಧ್ವನಿಯಲ್ಲಿ ಭ್ರಾತೃತ್ವ ಕರುಣೆ ಇದೆ. ಅವನು ಬಂದು ಒದರಾಗತ್ತಾನ, ಕೂಗಾಗತ್ತಾನ, ಯುದ್ಧ ಕರೆಯಾಗತ್ತಾನ. ಆದ್ರೆ ಆ ಧ್ವನಿಯಲ್ಲಿ ನಿನ್ನ ಅಣ್ಣನ ಪ್ರೀತಿ ಸಹಿತ ಅಡಗಿದೆ. ಅವನ ಧ್ವನಿಯಲ್ಲಿ, ಅವನ ಚಾಲೆಂಜಲ್ಲಿ, ಅವನ ಪ್ರತಿ ಕೂಗಿನಲ್ಲಿಯೂ ಕೂಡ ನಿನ್ನ ಮೇಲೆ ಇದ್ದಂಥ ಕರುಣೆ ಪ್ರೀತಿ ಏನಿದೆ ಅಣ್ಣನ ಹಿಂದೆ ಅದು ಇರುತ್ತದೆ. ಅಂಥವ್ರು ಜಗಳದಾಗ ಅದೇ ಇರ್ತದೆ ರೀ. ಜಗಳಾಡ್ತಿರ್ತಾರೆ, ಒದರಾಡ್ತಿರ್ತಾರೆ, ಒಳಗೆ ನನ್ನ ತಮ್ಮ ಅಂತಿರ್ತಾನೆ, ಅಣ್ಣ ನನ್ನ ತಮ್ಮ ಏನಪ್ಪ ಬುದ್ಧಿಗಿಡ ಒದರ್ತಾನೆ, ಒದಲು ಬೀಳಂದ್ರೆ ಕಳ್ಳು ಹರಿತಿರ್ತದೆ. ತಮ್ಮನೂ ಹಂಗೆ, ಅಣ್ಣ ಏನೋ ಮಾಡ್ತಾ ಹಂಗೆ ಏನೋ ಭಿನ್ನಾಭಿಪ್ರಾಯಗಳು ಬಂದಿರ್ತಾವೆ. ಆದರೆ ಒಂದು ಕಡೆ ಎಲ್ಲೋ ಕಳ್ಳ ಏನು ಹೇಳ್ತಿರ್ತದ್ರೆ, ಇವ ನಮ್ಮ ಅಣ್ಣ, ಇವ ನನ್ನ ತಮ್ಮ, ಇವ ನಮ್ಮ ಅಕ್ಕ, ಇವ ನಮ್ಮ ತಂಗಿ. ಇದು ಯಾವಾಗಲೂ ಹೃದಯದ ಒಂದು ಕೋಣೆದಾಗ ಕೂತ್ಕೊಂಡ ಇದು ಮೌಲ್ಯಮಾಪನ ಮಾಡ್ತಾ ಇರ್ತದೆ. ಈ ಎಲ್ಲ ಸರ್ಕಾರಕ್ಕೆ ಎಲ್ಲರಲ್ಲಿಯೂ ಇರ್ತಿದೆ, ಯಾರಲ್ಲಿ ಇರುವುದಿಲ್ಲ ಅಂತಿರೋದಿಲ್ಲ. ಯಾರೂ ಕಠೋರ ವ್ಯಕ್ತಿಗಳಲ್ಲ. ಒಂದು ಕಡೆಗೆ ಇಂಥ ಗುಣಗಳು ಪ್ರತಿಯೊಬ್ಬನದ್ದು ಇರ್ತಾವೆ. ಆ ಗುಣವನ್ನು ನಾವು ಜಾಗೃತಗೊಳಿಸ್ಬೇಕಿಷ್ಟೇ. ಜಾಗೃತಗೊಳಿಸಲಿಲ್ಲದ್ರೆ ನಾವು ನಾಶ ಕೊಡ್ತೇವೆ. ಅದಕ್ಕೆ ಅಲ್ಲಿ ಅದನ್ನು ಮುಂದುವರೆದು ಹೇಳ್ತಾಳಕ್ಕೆ, ಸುಗ್ರೀವನ ಧ್ವನಿಯಲ್ಲಿ ಭ್ರಾತೃತ್ವ ಕರುಣೆ ಇದೆ, ಹೋಗಿ ಅವನನ್ನು ಅಪ್ಪಿಕೋ, ಇದೇ ಯೋಗ್ಯ. ಅವ ಯುದ್ಧಕ್ಕೆ ಕರೆಯಾಗತ್ತಾನ ನಿನ್ನ, ಆದರೆ ಅವನ ಧ್ವನಿಯಲ್ಲಿ ನಿನ್ನ ಬಗ್ಗೆ ಕರುಣೆ ಇದೆ. ಅದಕ್ಕೆ ನೀ ಏನು ಮಾಡುವ, ಅವನಿನ್ನು ಯುದ್ಧಕ್ಕೆ ಕರೆಯಾಕತ್ತಾನ, ನೀನು ಯುದ್ಧಕ್ಕೆ ಹೋಗಬೇಡ, ಹೋಗಿ ಅವನ ಅಪ್ಕೋ, ನಿನ್ನ ಕರುಣೆಯನ್ನು ಅವನ ಮ್ಯಾಗ ದಯಪಾಲಿಸು ಅಂಥೇಳಿ ತಾರಾ ವಾಲಿಗೆ ಹೇಳ್ತಾಳೆ. ನಂಬು ನನ್ನ ಹಿತನುಡಿಗಳ ಕಾರ್ಯಗತಗೊಳಿಸು ನನ್ನ ಉಪದೇಶ, ಪ್ರೀತಿಯಿಂದ ಪ್ರಾರ್ಥಿಸುವೆ. ನಾನು ನಿನ್ನ ಹೆಂಡತಿಯಾಗಿ ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಈ ನಾಯೇ ನಿನಗೆ ಉಪದೇಶ ಹೇಳ್ತಾ ಇದ್ದೇನೆ, ಸಲಹೆಗಳನ್ನು ಕೊಡ್ತಾ ಇದ್ದಾನೆ. ಇದನ್ನು ನಿನ್ನ ತಿಳ್ಕೋ, ಸರಿಯಾಗಿ ಸ್ವೀಕಾರ ಮಾಡು, ಇದನ್ನು ಕಾರ್ಯರೂಪಗತ. ವೈರತ್ವ ಬಿಟ್ಟು ನಿನ್ನ ತಮ್ಮನನ್ನು ಅಪ್ಪಿಕೋ, ಅವನ ಯುವರಾಜನಾಗಿ ಪಟ್ಟಗಟ್ಟು, ರಾಮನೊಂದಿಗೆ ನಾವು ಸ್ನೇಹ ಬೆಳೆಸೋಣ, ಎಲ್ಲರೂ ಸುಖವಾಗಿರ್ತೇವೆ. ಅದಕ್ಕೆ ನನ್ನ ಮಾತೇನು ನೀನು ಹೇಳ್ತಾ ಇದ್ದೀನಿ, ಇದನ್ನು ತಿಳ್ಕೋ ಅಂಥೇಳಿ ತಾರಾ ವಾಲಿಗೆ ಹೇಳ್ತಾಳೆ. ರುಚಿಸಲಿಲ್ಲ ತಾರಾಳ ಹಿತ ನುಡಿ ವಾಲಿಗೆ. ಸಿಟ್ನಾಗಿರ್ತಾನೋ, ತಾರಾ ಏನು ನುಡಿದಿರ್ತಾಳ ಎಲ್ಲ ಸತ್ಯವನ್ನೇ ನುಡಿದಿರ್ತಾಳೆ. ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಎಲ್ಲ ಗೊತ್ತಿರ್ತದೆ ಅವಳಿಗೆ, ನೋಡಿರ್ತಾಳೆ. ಅಂದರೆ ಅವಳಿಗೆ ತಿಳಿದಿರ್ತಾಳೆ ಮಹಾಜ್ಞಾನಿ ಆಗಿ. ತಾರಾಳು ಕೂಡ ಮಹಾಜ್ಞಾನಿ, ವಿದುಷಿ. ಆಕೆ ಗೊತ್ತಿರ್ತದೆ ಯುದ್ಧದ ಪರಿಣಾಮ ಏನಾಗ್ತಿದೆ ಅನ್ನೋದು. ಅದಕ್ಕೆ ಇದು ಬೇಡ, ಅಣ್ಣ ತಮ್ಮ ಕೂಡಿರಾಕಿದ್ರೆ ನಡ್ರಿ ಅಂತ ಹೇಳಿದ್ರು ಸಹಿತ ತಾರಾಳ ಯಾವ ಮಾತುಗಳು ಅವನಿಗೆ ರುಚಿಸೋದಿಲ್ಲ ವಾಲಿಗೆ. ಯಾಕಂದ್ರೆ ಆ ಸಿಟ್ಟಿಗೆ ಅಂದವನು ಹೇಳ್ತಾರಲ್ಲ ನೀವು, ಸಿಟ್ಟಿಕಾಯಿ ಬುದ್ಧಿ ಕೊಟ್ಟ ಮನುಷ್ಯ ಅಂದ್ರೆ ಬುದ್ಧಿ ಭ್ರಷ್ಟಾಗಿ ಬುದ್ಧಿ ಹಾಳಾಗಿ ಹೋಗ್ಬಿಟ್ಟು ಸುಟ್ಟು ಹೋಗಿಬಿಡ್ತದೆ. ಕೋಪದಾಗ ಉಳಿದಿರ್ತ ನಾವು ಏನು ಮಾಡ್ತಾನೋ ಅವನಿಗೆ ಅದರ ಮ್ಯಾಗ ನಿಯಂತ್ರಣ ಇರೋದಿಲ್ಲ. ಅದಕ್ಕೆ ಇಲ್ಲಿ ವಾಲಿ ಪರಿಸ್ಥಿತಿ ಕೂಡ ಹೀಗೆ ಇರ್ತದೆ. ರುಚಿಸಲಿಲ್ಲ ತಾರಾಳ ಹಿತ ನುಡಿ ವಾಲಿಗೆ, ವಿನಾಶಕರೀತಿತ್ತು ತನ್ನತ್ತ ವಾಲಿಯನ್ನು. ಮನುಷ್ಯ ಒಳ್ಳೆ ಸಲಹೆಗಳಿಗೆ ಯಾಕೆ ಕಿವಿ ಕೊಡುವುದಿಲ್ಲ ಅಂದ್ರೆ ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ, ಎಲ್ಲವೂ ದೈವದಾಟ, ಅನಿರೀಕ್ಷಿತ ಫಲಗಳು. ಏನು ಸಮಯದ ಗರ್ಭದಾಗ ಆಗಬೇಕಾಗಿರ್ತದೆ, ಏನು ನಿರ್ಧಾರ ಆಗಿರ್ತದೆ ಅದು ಘಟಿಸ್ತದೆ. ಅದು ಯಾರ ಕೈಯಾಗುವುದಿಲ್ಲ. ಅದೇ ಅನಿರೀಕ್ಷಿತ ಫಲ. ಅದಕ್ಕೆ ದೈವ ಅಂತ ಕರಿತೀವಿ. ಒಳ್ಳೆಯದಾತಪ್ಪ ಸುದೈವ ಅಂತೇವೆ, ಕೆಟ್ಟದಾತಪ್ಪ ಅಂತ ದುರ್ದೈವ ಅಂತೇವೆ. ಅದಕ್ಕೆ ಇಲ್ಲಿ ಏನಾಗ್ತಾ ಇತ್ತು, ವಾಲಿನೂ ಕೂಡ ದುರ್ದೈವ ಕರಿತಾ ಇತ್ತು. ಯಾರು ಬಂದವನು ಏನೇ ಹೇಳಿದ್ರು ಸಹಿತ
ಕಿವ ಹಾಕೊಳ್ದಂಗೆ ಇದ್ದವ. ಒಂದು ವೇಳೆ ತಾರಾಳ ಪ್ರತಿ ಮಾತವನ್ನು ಆಲಿಸಿ ಆ ನಿರ್ಧಾರ ಕೈಗೊಂಡಿದ್ದಂದ್ರೆ ಅವನಿಗೆ ಮುಂದೆ ಒದಗಿ ಬರಬಹುದಂಥ ಅನಾಹುತಗಳು ಬರ್ತಿದ್ದಿಲ್ಲ, ಅಲ್ಲಿಗೆ ಎಂಡಾಗಿ ಹೋಗ್ತಿತ್ತದು. ಹಾಗಾಗಲಿಲ್ಲ. ಯಾಕಂದರೆ ವಾಲಿಯನ್ನು ಅವನ ನಾಶನ ಕರಿತಾ ಇತ್ತು. ಅವನಿಗೆ ಕಾಲ ಕರೆದು ವಾಲಿ ಸುಗ್ರೀವ ಅಲ್ಲ, ಸುಗ್ರೀವನ ರೂಪದಲ್ಲಿ ಅವನ ಕಾಲವನ್ನು ಅವನಿಗೆ ಕರಿತಾ ಇತ್ತು, ಚಾಲೆಂಜ್ ಮಾಡ್ತಾ ಇತ್ತು. ಅದಕ್ಕೆ ಸಾವು ಬಂತಂದ್ರೆ ಎಲ್ಲಿ ಬಂತು, ಹ್ಯಾಂಗೆ ಬಂತು, ಎಲ್ಲಿ ಬಂತು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಎಲ್ಲ ದೈವನದು. ಅದು ಆ ವೇಳೆದಾಗ ಕರ್ಕೊಂಡು ಹೋಗ್ತಿದ್ದ. ಇಷ್ಟು ಜನ ಮನೆ ನೋಡಿದ್ರೆ ನೀವು ಗುಜರಾತ್ನಾಗ ಎಷ್ಟು ಎಲ್ಲರೂ ಸತ್ರ ಅದ್ರ ವಿಮಾನದಾಗಿದ್ದಾರೆ, ಒಬ್ಬ ಬದುಕಿದ್ದ. ಅವನ ಹಣೆ ಬರೆದಾಗ ಆ ವಿಮಾನದಾಗ ಆ ಘಟನೆದಾಗ ಸಾವು ಇದ್ದಿದ್ದಿಲ್ಲ ಅವನಿಗೆ, ಉಳಿದವನು ವಿಸ್ಮಯಕಾರರು. ಇವೆಲ್ಲ ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ, ಇದೆಲ್ಲ ನಮ್ಮದು ದೈವದಾಟ. ಹ್ಯಾಗೆ ದೈವನವನು ಬದುಕಿಸ್ಬೇಕಾಗಿತ್ತಂದ್ರೆ ಹೇಗಾರೆ ಬದುಕಿ ತೆಗೆದಿರ್ತದೆ. ಅದೇ ಒಂದು ಎಕ್ಸಾಂಪಲ್. ಮೊನ್ನೆ ಆದಂಥ ಘಟನೆ ಅಹಮದಾಬಾದ್ ರಮ್ತೆಗೆ ಏನು ಒಂದು ವಿಮಾನ ಬಿತ್ತಲ್ಲ, ಒಬ್ಬ ಮನುಷ್ಯ ಬಿಟ್ಟು ಉಳ್ಕಿದಾರೆಲ್ಲ ಸತ್ರು. ಆ ಘಟನೆ ಬಗ್ಗೆ ಭಾಳ ವಿಚಾರ ಮಾಡಬೇಕು ನಾವು. ಯಾಕಂದರೆ ಕಾಲ ಬಂತ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದ, ನಮ್ಮದು ಸಾವಲ್ಲಿ ಇರಲಿಲ್ಲ ಅಂದರೆ ನಮ್ಮನ್ನು ಹೆಂಗನೂ ಬದುಕಿಸ್ತಿದೆ. ಇದು ಸತ್ಯ. ಇದು ಅದಕ್ಕೆ ಇಲ್ಲಿಯೂ ಕೂಡ ಏನಾಗ್ತಿದೆ ಅಂದ್ರೆ ವಾಲಿನ ಕಾಲ ಕರಿತಾ ಇದೆ. ವಾಲಿ ಮುಗ್ಯಾಕೆ ಬಂದಿರ್ತದೆ ವಾಲಿನ. ಅದಕ್ಕೆ ತಾರಾಳ ಮಾತುಗಳು ಯಾವುವು ವಾಲಿಗೆ ರುಚಿಸುವುದಿಲ್ಲ. ಯಾಕಂದರೆ ಅವನ ದೈವದಲ್ಲಿನೇ ಕೊನೆಯಾಗೋದಿತ್ತು. ಯಾರ ಕಡೆಯಿಂದ? ರಾಮನ ಕಡೆಯಿಂದ. ಅದು ಅಲ್ಲಿ ಕೂಡಿ ಬಂದಿತ್ತು ಅನ್ನುವಂಗೆ ಕವಿ ಇಲ್ಲಿ ಹೇಳ್ತಾನೆ. ಮುಂದುವರೆದು ತಾರಾ ನುಡಿ ಕೇಳಿ ವಾಲಿ ನುಡಿದ. ತಾರಾಳೆಲ್ಲ ಹಿತೋಪದೇಶಗಳನ್ನೆಲ್ಲ ಕೇಳ್ತಾನೆ. ಮುಂದೆ ವಾಲಿ ತಾರಾಳಿಗೆ ಹೇಳ್ತಾನೆ, ಓ ಸುಂದರ ಮುಖಿ ತಾರ. ಆಕೆ ಸುಂದರ ಇರ್ತಾಳೆ ಹೆಣ್ಮಗಳು. ಆಕೆನ ಹೇಳ್ತಾ, ಓ ಸುಂದರ ಮುಖಿ ತಾರ, ಭಾತೃದ್ರೋಹಿ ಸುಗ್ರೀವನ ಹೇಗೆ ಸಹಿಸಲಿ? ಭಾತೃದ್ರೋಹಿ ಅವನ ಅಣ್ಣ ನನಗೆ ಮೋಸ ಮಾಡಿ ಬಂದಂಥ ವ್ಯಕ್ತಿ ಅವನ. ರಾಕ್ಷಸ ಜೊತೆಗೆ ನಾ ಯುದ್ಧಕ್ಕೆ ಬಿಲ್ದಲ್ಲಿ ಹೊಕ್ಕಾಗ ಬಿಲ್ಲದ ಬಾಗಲ ಮುಚ್ಕೊಂಡು ಬಂದು ಇಲ್ಲಿ ರಾಜ್ಯ ಆಳಿದಂಥ ವ್ಯಕ್ತಿ, ನನಗೆ ಮೋಸ ಮಾಡಿದಂಥ ವ್ಯಕ್ತಿ, ಅವನು ಹೆಂಗೆ ನಾ ಸಹಿಸಲಿ? ಇದನ್ನು ಹೆಂಗೆ ಮರೀಲಿ ಅಂಥೇಳಿ ತಾರಾಳಿಗೆ ವಾಲಿ ಹೇಳ್ತಾನೆ. ಶೂರನಿಗೆ ಇಲ್ಲಿ ನೋಡಿ ಎಷ್ಟು ಚಂದ ಸ್ಟೇಟ್ಮೆಂಟ್ ಇದೆ ವಾಲ್ಮೀಕಿಯವ್ರದ್ದು. ಶೂರನಿಗೆ ಯುದ್ಧ ಭೂಮಿ, ಯುದ್ಧಕ್ಕಿಂತ ಯುದ್ಧ ಕರೆ, ಸಾವಿಗಿಂತ ಹೈಸಹಿಷ್ಣುತೆ. ನೋಡಿ, ಯುದ್ಧ ಭೂಮಿ ಯುದ್ಧಕ್ಕಿಂತನೂ ಹೆಚ್ಚು ಅಸಹಿಷ್ಣುಯ, ಸಹಿಸಕ್ಕೆ ಸಾಧ್ಯ ಇಲ್ಲದಂಥ ವಸ್ತು ಯಾವುದಪ್ಪ ಅಂದ್ರೆ ಯುದ್ಧಕ್ಕಿಂತನೂ ಯುದ್ಧ ಕರೆ. ಯುದ್ಧ ಕರೆ ಎಲ್ಲನೂ ಸಹಿಸ್ಬೋದು ನಾವು. ಎದುರು ನಿಂತ ವ್ಯಕ್ತಿ ಯುದ್ಧಕ್ಕೆ ಕರೆದಂದ್ರೆ ಅದನ್ನು ಸಹಿಸಕ್ಕಾಗೋದಿಲ್ಲ. ಅದಕ್ಕೇನು ಹೇಳ್ತಾನೆ? ಸಾವಿಗಿಂತ ಅಸಹಿಷ್ಣುತೆ. ಸುಗ್ರೀವನ ಯುದ್ಧ ಕರೆಯನ್ನು ತ್ಯಜಿಸಲು ನನ್ನಿಂದ ಸಾಧ್ಯ. ನಾವೊಬ್ಬ ಶೂರನಿದ್ದೇನೆ, ಇನ್ನೊಬ್ಬ ಶೂರ ನನಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾನೆ, ಅದನ್ನು ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಬಿಡೋಕ್ಕೂ ಸಾಧ್ಯ ಇಲ್ಲ, ನಾನು ಅದನ್ನು ತ್ಯಜಿಸುವುದಿಲ್ಲ, ನಾವು ಅವನ ಜೊತೆಗೆ ಯುದ್ಧ ಮಾಡ್ತೇನೆ ಅಂಥೇಳಿ ವಾಲಿ ತಾರಾಳಿಗೆ ಹೇಳ್ತಾನೆ. ಇನ್ನು ಮತ್ತು ವಾಲಿ ತಾರಾಳ ನಡುವೆ ಏನು ಸಂವಾದಗಳು ನಡೀತವ, ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.